ಮಿರ್ಚಿ ಬಜ್ಜಿನ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಗರಿಗರಿ ಆಗಿದೆ. ನೀವು ಸಾಮಾನ್ಯವಾಗಿ ಯಾವಾಗಲೂ ತಿನ್ನುವಂಥ ಮಿರ್ಚಿ ಬಜ್ಜಿ ಅಂತೂ ಇದು ಖಂಡಿತ ಅಲ್ಲ. ಇದೊಂದು ವಿಶೇಷವಾದಂಥ ಮಿರ್ಚಿ ಬಜ್ಜಿ. ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಎಷ್ಟು ವಿಶೇಷ, ಇದ್ರ ಟೇಸ್ಟ್ ಏನು ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿದಾಗಲೇ ಗೊತ್ತಾಗುತ್ತೆ. ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ನೋಡೋಣ. ನಾನಿಲ್ಲಿ ನೀವು ಕಾಮನ್ನಾಗಿ ಎಲ್ಲ ಮಿರ್ಚಿ ಬಜ್ಜಿ ಮಾಡಲಿಕ್ಕೆ ಹಿಟ್ಟನ್ನು ಕಲಿಸೋ ಥರ ನಾನಿಲ್ಲಿ ಹಿಟ್ಟನ್ನು ಮೊದಲು ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ. ಇದು ಮೇನ್ ಇಂಪಾರ್ಟೆಂಟ್ ಟಿಪ್ ಅಂತ ಹೇಳ್ಬೋದು. ಯಾವಾಗಲೂ ಮಿರ್ಚಿ ಮಾಡಬೇಕಾದ್ರೆ ಹಿಟ್ಟನ್ನು ಜರಡಿ ಹಿಡಿದೇ ಬಳಸಬೇಕು. ಆವಾಗ ನಿಮಗೆ ಗರಿ ಗರಿ ಆದಂಥ ಸಾಫ್ಟ್ ಆದಂಥ ಮಿರ್ಚಿ ರೆಡಿ ಆಗುತ್ತೆ. ಇವಾಗ ನೋಡಿ 1 ಟೀ ಸ್ಪೂನಷ್ಟು ಅಜ್ವಾಯನ್ನು ಕೂಡ ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಹಿಟ್ಟನ್ನು ತೊಗೊಂಡಿರ್ತೀರಿ ನೋಡಿ ಅಷ್ಟು ಅದಕ್ಕೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ವಿಸ್ಕರಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಗಂಟುಗಳಿಲ್ಲದೆ ಇರ್ತಾರೆ ಮಿಕ್ಸ್ ಆಗಲಿ ಅಂತ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಜಾಸ್ತಿ ಹಾಕ್ಕೊಂಡು ನೀರನ್ನು ಕಲಿಸ್ಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಮೊದಲಿಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಸೊ ನೋಡಿ, ಇಷ್ಟು ಗಟ್ಟಿಯಾಗಿ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ನೋಡಿ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಮತ್ತೆ ಹಿಟ್ಟು ಸಾಫ್ಟ್ ಆಗುತ್ತೆ, ಅದಕ್ಕೋಸ್ಕರ ಗಟ್ಟಿಯಾಗಿ ಮೊದಲಿಗೆ ಕಲಿಸ್ಕೊಳ್ಳಿ. ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಒಂದೇ ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡ್ತಿರ್ಬೋದು ಮಿಕ್ಸ್ ಮಾಡ್ತಾನೆ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬರ್ತಾಯಿದೆ ಹಿಟ್ಟಿಂದು ಅಂತ. ಆವಾಗಲೇ ಗಟ್ಟಿ ಇತ್ತು, ಇವಾಗ ನೋಡಿ ಮತ್ತೆ ಸಾಫ್ಟ್ ಆಗಿದೆ, ಅದಕ್ಕೋಸ್ಕರ ಮೊದಲೇ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಇವಾಗ ಹಿಟ್ಟು ರೆಡಿಯಾಗಿದೆ, ಸ್ವಲ್ಪ ನೆನೆಯಬೇಕು, ಒಂದು 2 ನಿಮಿಷ ನೆನೆದರೆ ಸಾಕಾಗುತ್ತೆ. ಇವಾಗ ಮುಚ್ಚಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಮಿರ್ಚಿಗೆ ಬೇಕಾದಂಥ ಮೆಣಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿನ ಚೆನ್ನಾಗಿರೋದನ್ನು ಆರಿಸ್ಕೊಂಡು ನೀವು ತಗೋಬೇಕಾಗತ್ತೆ. ಇಲ್ಲಿ ಈ ಥರ ಖಾರ ಇಲ್ಲದೆ ಇರೋದು ಮೆಣಸಿನ್ಕಾಯಿ ಸಿಗುತ್ತೆ, ಅಥವಾ ಖಾರ ಇರೋ ಮೆಣಸಿನ್ಕಾಯಿ ಏನಾದರೂ ಇದ್ದರೆ ಬೀಜವನ್ನು ನೀವು ತೆಗಿಬಹುದು. ಈ ಥರ ನೋಡಿ ಚಾಕುವಿಂದ ಥರ ಒಂದೇ ಲೇಯರ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಳಗಡೆ ಇರುವಂಥ ನಾನಿಲ್ಲಿ ಬೀಜ ಕೂಡ ತೆಗಿತಾ ಇದ್ದೀನಿ, ಯಾಕಂದರೆ ಖಾರ ಇರೋದು ಮೆಣಸಿನ್ಕಾಯಿ ಇದು. ಖಾರ ಇಲ್ಲದೆ ಇರೋದು ಮಿರ್ಚಿ ಮೆಣಸಿನ್ಕಾಯಿ ಅಂತಲೇ ನಿಮಗೆ ಸಿಗುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಬಳಸ್ಬೋದು. ನೋಡಿ, ಸ್ವಲ್ಪ ಬೀಜ ಇಲ್ಲದ ಥರ ನಾನಿಲ್ಲಿ ಎಲ್ಲವನ್ನು ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬೀಜಗಳು ಬಂದಿದೆ. ಈ ಥರ ರೆಡಿ ಮಾಡಿ ಮೆಣಸಿನ್ಕಾಯನ್ನು ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ವಿಶೇಷವಾಗಿರುವಂಥ ಒಂದು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದೆ. ನೀರಲ್ಲಿ ಅಂದರೆ ಒಂದೇ ಒಂದು ಸ್ಪೂನಷ್ಟು ಬಿಸಿ ನೀರಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿಟ್ಟಿದ್ದೆ. ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಪಲ್ಪ್ ಥರ ಆಗಬೇಕದು. ಆ ಥರ ಪಲ್ಪ್ ತೆಗೆದು ಇದಕ್ಕೆ ನೋಡಿ ಜೀರಿಗೆ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಹಾಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ, ನೀವು ನಾರ್ಮಲ್ ಉಪ್ಪನ್ನೇ ನೀವು ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನೋಡಿ, ಇದು ಒಂದು ವಿಶೇಷವಾದಂಥ ಸ್ಟಫಿಂಗ್ ಅಂತ ಹೇಳ್ಬೋದು ಈ ಮಿರ್ಚಿ ಬಜ್ಜಿಗೆ. ಇವಾಗ ನೋಡಿ, ಈ ಮೆಣಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ನಡುವೆ, ಅದಕ್ಕೆ ಈ ಹುಣಸೆ ಹಣ್ಣಿನ ಪಲ್ಪನ್ನು ಈ ಥರ ಫಿಲ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿನೂ ಹಾಕ್ಬಿಡಿ, ತುಂಬ ಕಡಿಮೆನೂ ಹಾಕ್ಬಿಡಿ. ಎಷ್ಟು ಇಡ್ಸತ್ತೋ ಅಷ್ಟು ಮಾತ್ರ ನೀವು ಇಲ್ಲಿ ಹಾಕ್ಕೊಳ್ಬೋದು. ನೀವು ಇದಕ್ಕೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆನ ಸ್ಕಿಪ್ ಮಾಡಿದ್ದೀನಿ, ತಿನ್ನಬೇಕಿದ್ರೆ ಸಕ್ಕರೆ ಸ್ವೀಟಾಗಿ ಬರಬಾರ್ದು ಅಂತ. ನೋಡಿ, ಎಲ್ಲದಕ್ಕೂ ಇದೇ ಥರ ಸ್ಟಫಿಂಗ್ನ ನಾನು ಹಾಕ್ಕೊಳ್ತೀನಿ. ಸಾಮಾನ್ಯವಾಗಿ ನೀವು ಜೀರಿಗೆ, ಉಪ್ಪು ಅದೆಲ್ಲ ಹಾಕಿ ಮಾಡೋದನ್ನು ನೋಡಿರ್ತೀರ. ಈ ಥರ ಹುಣಸೆ ಹಣ್ಣಿನ ಪಲ್ಪನ್ನು ಹಾಕ್ಕೊಂಡು ಮಾಡೋದು ಇದು ನಮ್ಮ ಕಡೆ ಇರುವಂಥ ವಿಶೇಷವಾದಂಥ ಮಿರ್ಚಿ ಬಜ್ಜಿ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗುತ್ತೆ. ಇದನ್ನು ವಿಡಿಯೋ ನೋಡಾದ್ಮೇಲೆ ನಿಮ್ಮ ಮನೆಯಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಇದರ ಟೇಸ್ಟ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಇವಾಗ ಆವಾಗಲೇ ನಾವು ಕಲಸಿಟ್ಟಂಥ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿರುತ್ತೆ. ಒಂದು 2 ನಿಮಿಷ ಸಾಕು. 2 ನಿಮಿಷದಲ್ಲೆಲ್ಲ ನೀವು ಮೆಣಸಿನ್ಕಾಯಿನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಫರ್ಮೇಟ್ ಆಗಿದೆ 2 ನಿಮಿಷದಲ್ಲಿ. ಇವಾಗ ನೋಡಿ, ಮೆಣಸಿನ್ಕಾಯಿ ಸೀಳಿರುವಂಥ ಭಾಗ ಏನಿದೆ ಅದ್ರ ಮೇಲ್ಗಡೆ ಹಿಟ್ಟು ಬರೋ ಥರ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಕೈಯಿಂದ. ಅದ್ರ ಮೇಲ್ಗಡೆ ಹಿಟ್ಟು ಬರಬೇಕು.
ಸಿಳಿರುವಂಥ ಭಾಗ ಎಣ್ಣೆಯಲ್ಲಿ ಹೋಗಬಾರ್ದು. ಈ ಥರ ಎಡ್ಜ್ ಏನಿರುತ್ತೆ ಅದಕ್ಕೆ ಈ ಥರ ಗ್ರೀಸ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಈ ಥರ ಹಿಟ್ಟನ್ನು ತೊಗೊಂಡು ಈ ಪಾತ್ರೆನ ಈ ಬೌಲಿನ ಎಡ್ಜ್ಗೆ ಗ್ರೀಸ್ ಮಾಡ್ಕೊಂಬಿಡಿ. ಸಿಡಿರೋ ಭಾಗ ಎಣ್ಣೆಯಲ್ಲಿ ಹೋದರೆ ಎಣ್ಣೆಯಲ್ಲಿ ಸಿಡಿಯುತ್ತೆ, ಈ ಹುಣಸೆ ಹಣ್ಣು ಹಾಕಿರೋದ್ರಿಂದ. ಅಥವಾ ಸಿಡಿರೋಂಥ ಭಾಗ ಹೋದರೆ ಅದು ಸಿಡಿಯುತ್ತೆ ಎಣ್ಣೆಯಲ್ಲಿ. ಅದಕ್ಕೋಸ್ಕರ ಅದನ್ನು ಮೇಲ್ಗಡೆ ಕೋಟ್ ಮಾಡಿ ನೀವು ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ. ಇದೇ ಥರ ನೋಡಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಒಂದು ಕಡೆ ಗ್ರೀಸ್ ಮಾಡಿ ಹಾಕೋದ್ರಿಂದ ನಿಮಗೆ ಹೋಟೆಲ್ಗಳೆಲ್ಲ ಯಾವ ರೀತಿ ಬರುತ್ತೋ ನೋಡಿ, ಮೆಣಸಿನ್ಕಾಯಿ ಹೊರಗಡೆ ಕಾಣ್ತಾ ಇರುತ್ತೆ, ಒಂದು ಸೈಡ್ ಮಾತ್ರ, ಒಂದು ಲೇಯರ್ ಮಾತ್ರ ನಿಮಗೆ ಬಜ್ಜಿ ಕಾಣಿಸ್ತಾ ಇರುತ್ತೆ, ಒಂದು ಲೇಯರಿಂದ ಮೆಣಸಿನ್ಕಾಯಿ ಕಾಣಿಸ್ತಿರುತ್ತೆ. ಇವಾಗ ನೋಡ್ತಿರ್ಬೋದು, ಕಾಣಿಸ್ತಾ ಇದೆ ಇಲ್ಲಿ. ಈ ಥರ ಮಾಡೋದ್ರಿಂದ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಗ್ರೀಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಆವಾಗ ಒಳಗಡೆ ಇರುವಂಥ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಅದನ್ನು ನೀವು ಆರಾಮಾಗಿ ತಿನ್ಬೋದು. ಸೊ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಆಗೋಕ್ಕಿಂತ ಮುಂಚೆನೇ ನೀವು ತೆಗೆದುಬಿಡಿ. ಬೇಗನೆ ಫ್ರೈ ಆಗುತ್ತೆ ಈ ಮಿರ್ಚಿ ಬಜ್ಜಿ. ಸೊ ಇದೇ ಥರ ನಾನು ಸುಮಾರು ಮಿರ್ಚಿ ಬಜ್ಜಿಗಳನ್ನು ಸೇಮ್ ಮೆಥಡ್ನಲ್ಲಿ ಮಾಡಿದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸರಿ ಮಾಡಿ ನೋಡಿ. ಯಾವಾಗಲೂ ಹೇಳಿದಾಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿದೆ ಈ ಟೇಸ್ಟು, ಈ ಥರ ನೀವು ಯಾವ ಥರ ಮಾಡಿದ್ರಾ ಅನ್ನೋದನ್ನು ಕೂಡ ತಿಳಿಸಿ. ಸೊ ಇವತ್ತಿನ ಈ ವಿಶೇಷವಾದಂಥ ಒಂದು ಮಿರ್ಚಿ ಬಜ್ಜಿ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಸಬ್ಸ್ಕ್ರೈಬ್ ಆಗದೆ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.